ವನಸಂಪಿಗೆ ಅಥವಾ ಕಾಡು ಮಂದಾರ ಕಾಡುಗಳಲ್ಲಷ್ಟೇ ಅಲ್ಲದೆ ಬಹಳಷ್ಟು ಉದ್ಯಾನಗಳಲ್ಲೂ ಕೂಡ ಕಂಡುಬರುವ ವೃಕ್ಷವಾಗಿದೆ. ಈ ಮಧ್ಯಮ ಪ್ರಮಾಣದ ವೃಕ್ಷ ಅಲಂಕಾರಿಕ ವೃಕ್ಷ ಮಾತ್ರವಲ್ಲದೆ ಆಯುರ್ವೇದ ಸೇರಿದಂತೆ ಹಲವಾರು ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲ್ಪಡುವ ಔಷಧೀಯ ವೃಕ್ಷವೂ ಕೂಡ. ವನಸಂಪಿಗೆಯ ವೈಜ್ಞಾನಿಕ ಹೆಸರು ಬೊಹಿನಿಯಾ ಟೊಮೆಂಟೋಸಾ, ಕುಟುಂಬ ಫೆಬಾಸಿಯೆ. ಕನ್ನಡದಲ್ಲಿ ಕಾಡು ಮಂದಾರ, ಹಳದಿ ಮಂದಾರ, ವನಸಂಪಿಗೆ, ಆಚಲು, ದೇವಕಂಚನ ಇತ್ಯಾದಿ ಹೆಸರುಗಳಿದ್ದರೆ ಸಂಸ್ಕೃತದಲ್ಲಿ ಫಲ್ಗು ಹಾಗೂ ಪಿತಕಾಂಚನ ಎಂದು, ಹಿಂದಿಯಲ್ಲಿ ಪೀಲಿ ಕಚನಾರ್ ಹಾಗೂ ಆಂಗ್ಲ ಭಾಷೆಯಲ್ಲಿ ಯೆಲ್ಲೋ ಆರ್ಕಿಡ್ ಟ್ರೀ, ಸೆಂಟ್ ಥಾಮಸ್ ಟ್ರೀ, ಯೆಲ್ಲೋ ಬೆಲ್, ಯೆಲ್ಲೋ ಬೊಹಿನಿಯಾ ಹಾಗೂ ಬಟರ್ಫ್ಲೈ ಟ್ರೀ ಎನ್ನಲಾಗಿದೆ. ಕಾಡು ಮಂದಾರ ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು ಹಾಗೂ ಉದ್ಯಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಭಾರತ, ಶ್ರೀಲಂಕಾ ಸೇರಿದಂತೆ ಆಫ್ರಿಕಾ, ಸುಮಾಲಿಯಾ, ಕೀನ್ಯಾ, ಜಿಂಬಾಬ್ವೆ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಸುಮಾರು 15 ಅಡಿಗಳಿಗಿಂತಲೂ ಎತ್ತರವಾಗಿ ಬೆಳೆಯಬಲ್ಲ ಮಂದಾರ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಆಕಾರದಲ್ಲಿ ಕಂಚುವಾಳ ಅಥವಾ ಬಸವನ ಪಾದದ ಎಲೆ ಮರದ ಎಲೆಗಳಂತಿದ್ದರೂ ಗಾತ್ರದಲ್ಲಿ ಚಿಕ್ಕದಾದ ಹಸಿರೆಲೆಗಳಿದ್ದು ಹಳದಿ ಬಣ್ಣದ ಗಂಟೆಯಾಕಾರದ ಸುಂದರವಾದ ಹೂವುಗಳಿದ್ದು ಚಪ್ಪಟೆಯಾಕಾರದ ಹಸಿರು ಬಣ್ಣದ ಕಾಯಿಗಳಿದ್ದು ಈ ಕಾಯಿಗಳು ಮಾಗಿದಾಗ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಬೀಜಗಳಿಂದ ಮಂದಾರದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಮಂದಾರದ ಉತ್ಪನ್ನಗಳನ್ನು ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಆಂಟಿಬಯೋಟಿಕ್, ಆಂಟಿಮೈಕ್ರೋಬಾಯ್ಲ್, ಆಂಟಿ ಎಂಗ್ಸೈಟಿ, ಆಂಟಿ ಆಕ್ಸಿಡೆಂಟ್, ಆಂಟಿ ಕ್ಯಾನ್ಸರ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಮುಂತಾದ ಗುಣಗಳಿಂದ ಕೂಡಿರುವ ಮಂದಾರವು ಏಷ್ಯಾ ಹಾಗೂ ಆಫ್ರಿಕಾದ ಸಾಂಪ್ರದಾಯಿಕ ವನಮೂಲಿಕೆಯಾಗಿದ್ದು ಇದರ ಉತ್ಪನ್ನಗಳಿಂದ ದೊಡ್ಡ ಕರಳಿನ ಸಮಸ್ಯೆ, ಗೆಡ್ಡೆಗಳು, ಬೇದಿ, ಅತಿಸಾರ ಹಾಗೂ ಗಾಯಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. ಮಂದಾರದ ಬೇರಿನ ಕಷಾಯವನ್ನ ಜಂತುಹುಳುಗಳ ಸಮಸ್ಯೆಯಲ್ಲಿ ನೀಡಲಾಗುತ್ತದೆ. ಬಾಯಲ್ಲಿನ ಹುಣ್ಣುಗಳ ನಿವಾರಣೆಗೆ ಈ ಕಷಾಯದಿಂದ ಬಾಯಿ ಮುಕ್ಕಳಿಸಲಾಗುತ್ತದೆ. ಇದರ ಬೇರನ್ನ ತೆಗೆದು ಉರಿಯೂತ, ಹುಣ್ಣುಗಳು ಹಾಗೂ ಚರ್ಮವ್ಯಾಧಿಗಳಿಗೆ ಲೇಪಿಸಲಾಗುತ್ತದೆ. ಮಂದಾರದ ಹೂವಿನ ಕಷಾಯವನ್ನ ಬೇದಿ ಅಥವಾ ಅತಿಸಾರದಲ್ಲಿ ನೀಡಲಾಗುತ್ತದೆ. ಜ್ವರ ಹಾಗೂ ಕೆಮ್ಮು ಇದ್ದಾಗ ಮಂದಾರದ ಹೂವಿನ ಚಹಾ ಮಾಡಿಕೊಂಡು ಕುಡಿಯಬಹುದು. ಮಂದಾರದ ಎಳೆಯ ಎಲೆಗಳನ್ನ ತರಕಾರಿಯಂತೆ ಬಳಸಲಾಗುತ್ತದೆ. ಈ ಎಲೆಗಳನ್ನ ಸಲಾಡ್ ಹಾಗೂ ಇತರೆ ಖಾದ್ಯಗಳಲ್ಲಿ ಸ್ವಾದಕ್ಕಾಗಿ ಸೇರಿಸಲಾಗುತ್ತದೆ. ಅಕ್ಕಿಯ ಜೊತೆಗೂ ಕೂಡ ಈ ಎಲೆಗಳನ್ನ ಸೇರಿಸಿ ಬೇಯಿಸಲಾಗುತ್ತದೆ. ಮಂದಾರದ ಬೀಜಗಳು ಸಹ ಪೌಷ್ಟಿಕವಾಗಿದ್ದು ಕಾಮೋತ್ತೇಜಕ ಗುಣ ಹೊಂದಿವೆ. ವಿಷಕಾರಿ ಪ್ರಾಣಿಗಳು ಕಚ್ಚಿದ ಗಾಯಕ್ಕೆ ಇದರ ಬೀಜಗಳನ್ನ ವಿನೆಗರ್ನೊಂದಿಗೆ ತೆಗೆದು ಹಚ್ಚಲಾಗುತ್ತದೆ. ಕಾಡುಮಂದಾರ ವೃಕ್ಷವು ಹೊಲ ತೋಟಗಳ ಬದುಗಳಲ್ಲಿ ಹಾಗೂ ಮನೆಯಂಗಳದ ಅಲಂಕಾರಿಕ ಸಸ್ಯವಾಗಿ ಬೆಳೆಸಲು ಸೂಕ್ತವಾಗಿದ್ದು ಇದರ ಎಲೆಗಳಿಂದ ಹಳದಿ ಬಣ್ಣ ತಯಾರಿಸಲಾಗುತ್ತದೆ. ಇದರ ತೊಗಟೆಯ ನಾರನ್ನ ಸಂಸ್ಕರಿಸಿ ಬುಟ್ಟಿ ನೇಯಬಹುದಾಗಿದೆ. ಈ ವೃಕ್ಷದ ಅಡ್ಡಪರಿಣಾಮಗಳ ಯಾವುದೇ ವರದಿಗಳಿಲ್ಲ.